ನಿಯತಿ, ದೇವಿ, ಪೂಜೆಗೆ ಸಮಯವಾಯಿತು. ಆಗಲಿ. ನಿಯತಿ, ಮಗಳೇ ನಿಯತಿ, ಎಲ್ಲಿರುವೆ? ನಿಯತಿ, ನಿಯತಿ. ಇದೇನಿದು? ಕಮಲದ ಎಲೆ ನಮ್ಮ ಆಶ್ರಮದಲ್ಲಿ? ಇದು ಹೇಗೆ ಇಲ್ಲಿ ಬರಲು ಸಾಧ್ಯ? ವಿಷ್ಣುದೇವ, ತಾವು ಏನನ್ನು ಹುಡುಕುತ್ತಿದ್ದೀರಿ? ಅದೇನೆಂದು ನಮಗೂ ಹೇಳಿದರೆ ನಾವು ಕೂಡ ತಮಗೆ ಸಹಾಯ ಮಾಡಬಲ್ಲೆವು. ನನಗೆ ಬೇಕಾದ ವಸ್ತುವನ್ನು ಇಟ್ಟವನು ನಾನು. ಅದನ್ನು ಎಲ್ಲಿಟ್ಟಿರುವೆನೆಂದು ನಿಮಗೇಗೆ ತಿಳಿಯಬೇಕು? ಈ ಕುಟೀರವನ್ನು ಓರಣ ಮಾಡಿದವರು ನಾವೇ ಅಲ್ಲವೇ? ಅದರಿಂದ ವಿಷ್ಣುದೇವ, ಅದು ನನಗೆಲ್ಲ ತಿಳಿದಿದೆ. ನನ್ನ ಅನುಕೂಲಕ್ಕಾಗಿ ಈ ಕುಟೀರವನ್ನು ಓರಣಗೊಳಿಸಿದವರು ನೀವೇ ಎಂದೂ ತಿಳಿದಿದೆ. ನೀವು ಮುಚ್ಚಿಟ್ಟಿರುವ ಆ ಸತ್ಯ ನನ್ನ ಗಮನಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ದೇವರ್ಷಿ ನಾರದರಿಂದ ಸುಳ್ಳನ್ನು ಹೇಳಿಸಿದವರು ನೀವೇ ಎಂದು ತಿಳಿದಿದೆ. ನನಗೆ ಮಾಡಿರುವ ಉಪಕಾರಕ್ಕೆ ನಾನು ನಿಮಗೆ ಋಣಿಯಾಗಿರುತ್ತೇನೆ. ಆದರೆ ಲಕ್ಷ್ಮೀದೇವಿಗೆ ನಾನು ಬರೆದ ಪತ್ರ, ಆ ನಿಮ್ಮ ಪತ್ರವು ನಿಯತಿಯೇನೋ ಓದಿದ್ದಾಯಿತು. ಆದರೆ ಈ ಪ್ರಸಂಗವು ಇಷ್ಟಕ್ಕೆ ನಿಲ್ಲದೆ ಆ ಪತ್ರ ಖ್ಯಾತಿಯ ಕೈಗೆ ಸಿಗುವುದರೊಂದಿಗೆ ಹೊಸ ತಿರುವೊಂದನ್ನು ಪಡೆದುಕೊಂಡಿದೆ. ಆ ಪತ್ರ ಏನಾದರೂ ಭೃಗು ಮಹರ್ಷಿಗಳ ಕೈ ಸೇರಿಬಿಟ್ಟರೆ? ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ವಿಧಿಯ ಹಿಡಿತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಂಡ ಮೇಲೆ ಅದು ಆಡಿಸಿದಂತೆ ನಾವು ಆಡಲೇಬೇಕು. ದೇವತೆಗಳಾದರೂ ಸರಿ, ಮಾನವರಾದರೂ ಸರಿ, ವಿಧಿಯ ನಿಯಮವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಖ್ಯಾತಿ, ಈ ಕಮಲದ ಎಲೆ ನಿಯತಿಯ ಕೋಣೆಯಲ್ಲಿ ಇದ್ದ ಮಾತ್ರಕ್ಕೆ ಇಷ್ಟೊಂದು ಕಳವಳ ಪಡುವುದೇ? ಸ್ವಾಮಿ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇಂತಹ ಕಮಲದ ಎಲೆಗಳು ಭೂಮಿಯಲ್ಲಿ ಸಿಗುವಂತಹುದ್ದಲ್ಲ. ಇದು ವೈಕುಂಠದಲ್ಲೇ ಸಿಗುವಂತಹದ್ದು. ಲಕ್ಷ್ಮಿಗೆ ಬಹಳ ಪ್ರಿಯವಾದದ್ದು. ಸ್ವಾಮಿ, ಈ ಕಮಲದ ಎಲೆಯಲ್ಲಿ ಏನೋ ವಿಚಾರವಿದ್ದಂತಿದೆ. ಇತ್ತೀಚೆಗೆ ನಮ್ಮ ಮಗಳ ವರ್ತನೆಯು ಅರಿವಿಗೆ ನಿಲುಕುತ್ತಿಲ್ಲ. ನಾನು ಇದೆಲ್ಲವನ್ನೂ ಕಂಡೆ ಮಗಳ ಮದುವೆಯ ವಿಚಾರವಾಗಿ ಪದೇ ಪದೇ ನಿಮ್ಮ ಬಳಿಗೆ ಬಂದು ಕೇಳಿಕೊಂಡೆ. ನೀವು ಅದ್ಯಾವುದಕ್ಕೂ ಲಕ್ಷ್ಯ ಕೊಡುತ್ತಿಲ್ಲ. ಈ ಕಮಲದ ಎಲೆಯಲ್ಲಿ ಎಂತಹ ವಿಚಾರವಿದೆ ಎನ್ನುವುದು ನನಗೆ ತಿಳಿಯುತ್ತಿಲ್ಲ. ನಿಮಗೇ ತಿಳಿಯಬೇಕು.
ಕಮಲದ ಎಲೆಯ ಹಿಂದೆ ಇರುವ ವಿಚಾರ ಏನೆಂದು ನನಗೆ ಅರ್ಥವಾಯಿತು. ಮಾಯೆ ಮರ್ಮ ಅರ್ಥವಾಗದೇ ಇರುವಷ್ಟು ನಾನು ಸಾಮಾನ್ಯನಲ್ಲ. ಭೃಗು, ಅಷ್ಟ ದಿಕ್ಕುಗಳ ಆಗು ಹೋಗುಗಳನ್ನು ಅಕ್ಷಿಪಟಲದ ಮೇಲೆ ಬಿಡಿಸಿ ಓದಬಲ್ಲ ಭೃಗು, ಓದಬಲ್ಲ ಭೃಗು, ಓದಬಲ್ಲ ಭೃಗು. ಅಷ್ಟ ದಿಕ್ಕುಗಳೇ, ಭೂಮಿ ಆಕಾಶ ದಿಕ್ಕು ದೇವತೆಗಳೇ, ಸುರ ನರ ಯಕ್ಷ ಕಿನ್ನರ ಕಿಂಪುರುಷರೇ, ಸೂರ್ಯ ಚಂದ್ರಾದಿ ನವಗ್ರಹಗಳೇ, ಈ ಭೃಗುವಿನ ಮಾತುಗಳನ್ನು ಎಲ್ಲರೂ ಆಲಿಸಿರಿ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾನು ಮಾತನಾಡುತ್ತಿದ್ದೇನೆ. ನಿಮ್ಮಲ್ಲಿ ಯಾರು ಈ ಪತ್ರವನ್ನು ಬರೆದಿರುವಿರೋ, ಯಾರು ನನ್ನ ಘನತೆಗೆ ಕುಂದು ತರಲು ಯತ್ನಿಸುತ್ತಿರುವಿರೋ, ಯಾರು ನನ್ನ ತಪಶಕ್ತಿಯೊಂದಿಗೆ ಚೆಲ್ಲಾಟವಾಡಲು ಬಯಸುತ್ತಿರುವಿರೋ, ಅಂಥವರನ್ನು ಈ ಭೃಗು ಪರಾಭವಗೊಳಿಸದೆ ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಡುವುದಿಲ್ಲ, ಬಿಡುವುದಿಲ್ಲ. ಸೂರ್ಯ ಚಂದ್ರಾದಿ ನವಗ್ರಹಗಳೇ, ಜೀವಕೋಟಿಯ ವರ್ತಮಾನ ಹಾಗೂ ಭವಿಷ್ಯದ ಆಗು ಹೋಗುಗಳನ್ನು ನಡೆಸುವ ದಶಾಧಿಪತಿಗಳೇ, ನಾನು ಭೃಗು, ಖಗೋಳ ಶಾಸ್ತ್ರದ ಸೃಷ್ಟಿಕರ್ತ. ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿಮ್ಮ ಪ್ರಾಮುಖ್ಯತೆಯನ್ನು ಇಡೀ ಲೋಕಕ್ಕೆ ಪರಿಚಯಿಸಿದವನು ಸ್ವತಃ ಈ ಭೃಗು ನಿಮ್ಮ ಮುಂದೆ ಬಂದಿದ್ದಾನೆ. ನನಗೆ ನಿಮ್ಮಿಂದ ಬಹಳ ಮುಖ್ಯವಾದ ಕಾರ್ಯವಾಗಬೇಕಾಗಿದೆ. ನವಗ್ರಹಗಳೇ, ನಿಮ್ಮ ಮೂಲಕ ನನಗೆ ಒಂದು ಕಾರ್ಯವಾಗಬೇಕಾಗಿದೆ. ನನ್ನ ಮುಂದೆ ಪ್ರಕಟವಾಗಿ ನಿರಂತರ ಚಲನಶೀಲ ನವಗ್ರಹಗಳೇ, ನೀವು ಅತ್ಯಂತ ಶೀಘ್ರವಾಗಿ ದಶ ದಿಕ್ಕುಗಳನ್ನು ಸಂಚರಿಸಿ ನನ್ನ ಮಗಳಿಗೆ ಅತ್ಯಂತ ಸೂಕ್ತನಾದ, ಶ್ರೇಷ್ಠನಾದ, ಪುರುಷೋತ್ತಮನಾದ, ಸಕಲ ಶಾಸ್ತ್ರ ಪಾರಂಗತನಾದ, ಸದ್ಗುಣಿಯಾದ ವರರತ್ನವನ್ನು ನನ್ನ ಮಗಳಿಗೆ ಹುಡುಕಿ ತರಬೇಕು. ಮಹರ್ಷಿಗಳೇ, ನಿಮ್ಮ ಆಜ್ಞೆಯನ್ನು ನಾವು ಶಿರಸಾವಹಿಸಿ ಪಾಲಿಸುತ್ತೇವೆ. ಇಲ್ಲ, ಇಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ಇದು ಅಸಂಭವ. ಎಲೆ ನವಗ್ರಹಗಳೇ, ಎಲ್ಲಿರುವಿರಿ? ಎಲೆ ನವಗ್ರಹಗಳೇ, ನಾನು ನಿಮಗೆ ಹೇಳಿದ್ದೇನು, ನೀವು ನನಗೆ ಹುಡುಕಿ ತೋರಿದ್ದೇನು. ನನ್ನ ಮನಸ್ಸಿಗೆ ವಿರುದ್ಧವಾದುದನ್ನು ಸೂಚಿಸಿ ನನಗೆ ಅಗೌರವವನ್ನು ಉಂಟು ಮಾಡಿ ನನ್ನ ಕ್ರೋಧಕ್ಕೆ ಕಾರಣರಾಗಿರುವಿರಿ. ನಿಮ್ಮನ್ನು ಮಾತ್ರ ನಾನು ಕ್ಷಮಿಸುವುದಿಲ್ಲ. ಇದನ್ನು ನಾನು ಸಹಿಸುವುದೂ ಇಲ್ಲ. ಮಹರ್ಷಿ, ನಮ್ಮನ್ನು ಮನ್ನಿಸಿ. ನಾವು ತೋರಿದ್ದು ಆ ವಿಧಾತನ ವಿಧಿಲಿಖಿತವನ್ನು. ನನಗೆ ಆ ವಿಧಿಲಿಖಿತ ಬೇಡ.
ನಾನು ಬಯಸಿದ ವಿಧಿಯೇ ನನ್ನದಾಗಬೇಕು. ಇದು ನಿಮ್ಮಿಂದ ಸಾಧ್ಯವಾಗದಿದ್ದರೆ ನಾನು ಹೊಸ ಗ್ರಹ, ಹೊಸ ನಕ್ಷತ್ರ, ಹೊಸ ವಿಧಿವಿಧಾನಗಳನ್ನು ಸೃಷ್ಟಿಸಿ ಬಿಡುತ್ತೇನೆ ಹೊರತು ಆ ವಿಷ್ಣುವಿಗೆ ಎಂದೆಂದಿಗೂ ನನ್ನ ಮಗಳನ್ನು ಧಾರೆ ಎರೆಯುವುದಿಲ್ಲ. ಎಂದೆಂದಿಗೂ ನನ್ನ ಮಗಳನ್ನು ಧಾರೆ ಎರೆಯುವುದಿಲ್ಲ. ಮಹರ್ಷಿ, ನಿಮ್ಮ ಬ್ರಹ್ಮಶಕ್ತಿಯನ್ನು ಬಳಸಿ ಏನನ್ನು ಬೇಕಾದರೂ ಸೃಷ್ಟಿಸಬಲ್ಲಿರಿ. ನಿಮ್ಮ ತಪೋಶಕ್ತಿಯಿಂದ, ಮಂತ್ರತಂತ್ರ ಮೇಧಾಶಕ್ತಿಯಿಂದ ಏನನ್ನಾದರೂ ಬದಲಾಯಿಸಬಲ್ಲಿರಿ. ನಮ್ಮ ಶಕ್ತಿಯ ಅನುಸಾರ ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಆದರೆ ನಮ್ಮ ಶಕ್ತಿಗೆ ಇರುವ ಮಿತಿಗಳನ್ನು ನೀವು ಬಲ್ಲಿರಿ. ಆ ಮಿತಿಯನ್ನು ಮೀರಿ ನಾವು ಹೋಗುವುದು ಸಾಧ್ಯವಿಲ್ಲ. ಇದೆಲ್ಲವನ್ನು ನಾವು ಅತ್ಯಂತ ವಿನಯದಿಂದ ನಿಮಗೆ ಹೇಳುತ್ತಿದ್ದೇವೆ ಪೂಜ್ಯರೇ. ತನ್ನದೇ ಆದ ಶಾಸ್ತ್ರವನ್ನು ತಾನೇ ಹೇಳಿದೆನೆಂಬ ಕಳಂಕ ನನಗೆ ಬಾರದಿರಲಿ ಎಂದು ನಿಮ್ಮನ್ನೆಲ್ಲ ನಾನು ಕ್ಷಮಿಸುತ್ತಿದ್ದೇನೆ. ನನ್ನ ಅಭಿಲಾಷೆಗೆ ವಿರುದ್ಧವಾಗಿ ಮತ್ತೊಮ್ಮೆ ನಡೆದರೆ ನಾನೆಂದೂ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇದು ನನ್ನ ಎಚ್ಚರಿಕೆ. ವಿಷ್ಣು, ನನ್ನ ಆಣತಿಯಂತೆ ನಡೆಯುವ ಗ್ರಹಗತಿಗಳನ್ನೇ ಮರಳು ಮಾಡಿರುವೆಯಾ? ಇಲ್ಲ, ನಿನಗಿಂತ ಶ್ರೇಷ್ಠನಾದ ವರವನ್ನು ನಾನು ತಂದೆ ತರುತ್ತೇನೆ. ಅಕ್ಷಮ್ಯ, ದೈವ ನಿಯಮವನ್ನೇ ಮೀರುವ ದುರಹಂಕಾರ. ನಕ್ಷತ್ರಗಳನ್ನು, ಗ್ರಹಗಳನ್ನು, ಅದರ ನಿಯೋಜಿತ ಕಾರ್ಯಗಳನ್ನು ಬದಲಿಸುತ್ತೇನೆ, ಹೊಸ ವಿಧಿ ನಿಯಮಗಳನ್ನು ಸೃಷ್ಟಿಸುತ್ತೇನೆ ಎಂದು ಹೇಳುವುದರ ಮೂಲಕ ಆ ಭೃಗು ಮಹರ್ಷಿ ತಮ್ಮ ತಪೋಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಹೊರಟಿದ್ದಾರೆ. ಈ ದುಸ್ಸಾಹಸವನ್ನು ದೇವತಾ ಶಕ್ತಿಗಳು ತಮ್ಮೆಲ್ಲ ಸಾಮರ್ಥ್ಯದಿಂದ ತಡೆಯಬೇಕು. ಭೃಗು ಮಹರ್ಷಿಯ ನಿರ್ಧಾರವನ್ನು ಏಕೆ ತಡೆಯಬೇಕು? ಭೃಗು ಮಹರ್ಷಿಗಳ ಕ್ರೋಧ ಮತ್ತು ಅಹಂಕಾರ ಏನೆಲ್ಲ ಅನಾಹುತ ಮಾಡಬಹುದು ಎಂದು ನಿಮಗೆ ತಿಳಿದಿಲ್ಲವೇ? ದೇವಿ ಪಾರ್ವತಿ, ನೀವು ಕೋಪದಲ್ಲಿ ಯಾರ ಬಳಿ ಮಾತನಾಡುತ್ತಿದ್ದೀರಿ ಎಂಬುದನ್ನು ಮರೆತಿದ್ದೀರಿ. ಭೃಗುವಿನ ಕೋಪ ತಪ್ಪು ಎನ್ನುವ ನೀವು ಮಾತೆಯ ಮುಂದೆ ಈ ರೀತಿ ಆಗ್ರಹದಿಂದ ಮಾತನಾಡುವುದು ಸರಿಯೇ? ನಿಮ್ಮ ಕೋಪ, ನಿಮ್ಮ ಸಂಯಮವನ್ನು ಕಳೆಯಬಾರದು. ನನ್ನ ಕೋಪ ಮಾತೆಯ ಮೇಲಲ್ಲ ಸರಸ್ವತಿ ದೇವಿ. ತನ್ನ ಮಗಳು ಇಚ್ಛಿಸಿದ ವರನೊಡನೆ ವಿವಾಹ ಮಾಡಲು ಮುಂದಾಗದೆ ಅದನ್ನು ತನ್ನ ಸರ್ವಶಕ್ತಿಯಿಂದ ತಡೆಯಲು ಯೋಚಿಸುತ್ತಿರುವ ಆ ಭೃಗು ಮಹರ್ಷಿಯ ಮೇಲೆ. ಮಾತೆ, ಪಾರ್ವತಿ ದೇವಿ ಹೇಳುತ್ತಿರುವುದು ಸರಿ ಎಂದು ನನಗೂ ಅನಿಸುತ್ತದೆ. ನಿಯತಿಯನ್ನು ವರಿಸಲು ಮುಂದಾಗಿರುವ ಆ ಮಹಾವಿಷ್ಣುಗಿಂತ ಪುರುಷೋತ್ತಮನು ಈ ತ್ರಿಭುವನದಲ್ಲಿ ಇರಲು ಸಾಧ್ಯವೇ? ಭೃಗು ಮಹರ್ಷಿ ಇದನ್ನೇಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಭೃಗು ಮಹರ್ಷಿಯು ತನ್ನ ಮಗಳ ವಿಚಾರದಲ್ಲಿ ಒಬ್ಬ ಬ್ರಹ್ಮಜ್ಞಾನಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳದೆ ಪಿತೃವಾತ್ಸಲ್ಯದ ಮೋಹದಲ್ಲಿ ಸಿಲುಕಿ ಮಗಳೆಂಬ ಮಮಕಾರದ ಚಿಂತೆಯಲ್ಲಿ ಬಂದಿಯಾಗಿ ಈ ರೀತಿ ವರ್ತಿಸುತ್ತಿದ್ದಾರೆ. ಆದ್ದರಿಂದಲೇ ಅವರು ತಮ್ಮ ಆಯ್ಕೆಯವರನಿಗೆ ತಮ್ಮ ಮಗಳನ್ನು ಧಾರೆ ಎರೆದುಕೊಡಬೇಕೆಂಬ ಹಠದಿಂದ ಈ ರೀತಿ ಅನುಚಿತವಾದ ತೀರ್ಮಾನವನ್ನು ತೋರುತ್ತಿದ್ದಾರೆ. ಆದರೆ ಇದರ ಪರಿಣಾಮವನ್ನು ಅವರು ನಿಯತಿಯ ತಂದೆಯಾಗಿಯೇ ಎದುರಿಸಬೇಕೇ ಹೊರತು ಬ್ರಹ್ಮಜ್ಞಾನಿ ಭೃಗುವಾಗಿ ಅಲ್ಲ. ಆ ಪರಿಣಾಮ ಎಂತಹುದು ಎಂಬುದನ್ನು ಕಾಲವೇ ನಿರ್ಧರಿಸುತ್ತದೆ. ನಿಯತಿ ನಿಲ್ಲು. ಎಲ್ಲಿಗೆ ಹೋಗುತ್ತಿರುವೆ? ನಿತ್ಯವೂ ನಾನು ಎಲ್ಲಿಗೆ ಹೋಗುತ್ತಿದ್ದೆನೋ ಇಂದು ನಾನು ಅಲ್ಲಿಗೆ ಹೋಗುತ್ತಿರುವೆ ತಂದೆ.
ನಿನ್ನ ನಿತ್ಯದ ಪರ್ಯಟನೆ ನನಗೆ ಪಥ್ಯವಾಗುತ್ತಿಲ್ಲ. ಇನ್ನು ಮುಂದೆ ನೀನು ಆಶ್ರಮ ಬಿಟ್ಟು ಎಲ್ಲಿಗೂ ಹೊರಗಡೆ ಹೋಗಬಾರದು. ನಿಮ್ಮ ಮಾತಿನ ಧಾಟಿ ಇಂದು ಬೇರೆ ರೀತಿಯೇ ಇರುವುದು ನನ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಮೂಡಿಸುತ್ತಿದೆ. ನಿತ್ಯವೂ ನಾನು ಹೋಗುವುದನ್ನು ತಡೆಯದವರು ಇಂದೇಕೆ ನೀವು ನನ್ನನ್ನು ತಡೆಯುತ್ತಿರುವಿರಿ? ನಾನೇನಾದರೂ ತಪ್ಪು ಮಾಡಿದೆ ಎಂದ ಅಥವಾ ಮುಂದೆ ಏನಾದರೂ ತಪ್ಪು ಮಾಡುವೆನೋ ಎಂದ? ಸಾಕು ಮಾಡು ನಿನ್ನ ಪ್ರಶ್ನೆ. ಆಶ್ರಮ ಬಿಟ್ಟು ಹೊರಗೆ ಹೋಗಬಾರದು ಎಂದರೆ ಹೋಗಬಾರದು ಅಷ್ಟೇ. ಏಕೆ ಏಕೆ ಹೀಗೆ ನಗುತ್ತಿರುವೆ? ನಿಮ್ಮ ಮುಖ ಸಿಟ್ಟಿನಲ್ಲಿ ಪ್ರೀತಿ, ಪ್ರೀತಿಯಲ್ಲಿ ಸಿಟ್ಟು ಒಟ್ಟಿಗೆ ಬಂದು ಬಹಳ ವಿಚಿತ್ರವಾಗಿ ಕಾಣಿಸುತ್ತಿದೆ. ಅದಕ್ಕೆ ನಗು ಬರುತ್ತಿದೆ. ಹೇಗೆ ಕಾಣುತ್ತಿದೆ ಗೊತ್ತಾ? ನಿಯತಿ, ನಿಲ್ಲು, ಹೋಗಬೇಡ. ನೋಡಿದಿರಾ, ನಿಮ್ಮ ಮಗಳ ಪ್ರಶ್ನೆಗೆ ನಿಮಗೆ ಕೋಪ ಉಂಟಾಗುವುದಕ್ಕಿಂತ ಪ್ರೀತಿಯೇ ಉಂಟಾಯಿತು ಅಲ್ಲವೇ? ಮಗಳೇ, ಮಗಳ ಮೇಲಿನ ತಂದೆಯ ಕೋಪ ಹಿಮದ ಪದರವಿದ್ದಂತೆ. ಅದು ಬಹಳ ಬೇಗನೆ ಕರಗಿ ಹೋಗುತ್ತದೆ. ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಮಗಳ ಮೇಲಿನ ತಂದೆಯ ಪ್ರೀತಿಯಿಂದ ಅವನ ಗೌರವಕ್ಕೆ ಧಕ್ಕೆ ಬರಬಾರದು. ತಂದೆ, ನಾನು ಈಗಲೇ ನಿಮಗೆ ಮಾತು ಕೊಡುವೆ. ನಾನು ಎಂದಿಗೂ ಯಾವ ರೀತಿಯಲ್ಲೂ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂತಹ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ. ನಾನೀಗ ಹೋಗಿ ಬರಲೇ?